ಸೊ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮೊದಲಿಗೆ ನಾನಿಲ್ಲಿ ಹೇಳ್ಬಿಡ್ತೀನಿ ನಿಮಗೆ. ಇವಾಗ ನಾವು ದೋಸೆ ಎಲ್ಲ ಮಾಡ್ತಾ ಇರ್ತೀವಿ. ಹೊಸ ದೋಸೆ ಹೆಂಚೆಲ್ಲ ತೊಗೊಂಡು ಬಂದಿರ್ತೀವಿ, ನಾವು ಪ್ಯಾನ್ ಎಲ್ಲ ತೊಗೊಂಡು ಬಂದಿರ್ತೀವಿ. ಸೊ ಅದು ನಮಗೆ ಫಸ್ಟ್ ಟೈಮ್ ನಾವು ದೋಸೆ ಹಾಕಿದಾಗ ಅದು ನಾನ್ ಸ್ಟಿಕ್ ಆದರೆ ಅದಕ್ಕೇನು ಆಯಿಲ್ ಹಚ್ಚೋದು ಬೇಡ, ಏನು ಪಳಗಿಸೋದು ಬೇಡ. ಸೊ ಹಿಂಗೇ ಅದು ಹಾಕಿದ ತಕ್ಷಣವೇ ಕ್ಲೀನಾಗಿ ದೋಸೆ ಎಲ್ಲ ಬಂದುಬಿಡುತ್ತೆ. ಬಟ್ ಇವಾಗ ನಾವು ಕಬ್ಬಿಣದ್ದೆಲ್ಲ ಈ ಥರ ತೊಗೊಂಡು ಬಂದಿರ್ತೀವಲ್ವ, ಸೊ ಅದೆಲ್ಲ ಏನಾಗ್ಬಿಡುತ್ತೆ ಅಂತ ಹೇಳಿದರೆ, ನಾವು ಪಳಗಿಸೋವರೆಗೂ ಅದು ದೋಸೆ ಕರೆಕ್ಟಾಗಿ ಏಳೋದೇ ಇಲ್ಲ. ಸೊ ಓಕೆನಾ. ಕೆಲವೊಂದು ಜನ ಏನು ಮಾಡಿಬಿಡ್ತಾರೆ, ಹಂಗೆ ಅದನ್ನು ಟ್ರೈ ಮಾಡ್ತಾ 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 ತುಂಬ ದೋಸೆ ಹಿಟ್ಟೆಲ್ಲ ವೇಸ್ಟ್ ಮಾಡಿಬಿಟ್ಟಿರ್ತಾರೆ. ಓಕೆನಾ. ಸೊ ಇವಾಗ ನಾವು ದೋಸೆ ಎಲ್ಲ ತೊಗೊಂಡು ಬಂದಾದಮೇಲೆ ಯಾವ ಥರ ನಾವು ಪಳಗಿಸ್ಬೇಕು, ಆಮೇಲೆ ದೋಸೆ ಮಾಡಿದರೆ ಯಾವ ಥರ ಅದು ರಿಸಲ್ಟ್ ಕೊಡುತ್ತೆ ಅಂತ ಹೇಳಿ ಇವತ್ತು ನಾನು ಲೈವಾಗಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನಾನು ಮೊದಲನೇದಾಗಿ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕಿದೆ. ಅದಾದಮೇಲೆ ನಾನು ಒಂದು ಸ್ವಲ್ಪ ಸೋಡಾ ಪುಡಿನ ಹಾಕಿದೆ. ಅದಾದಮೇಲೆ ನಾನು ಸೋಪಿನ ಪೌಡರ್ನ ಹಾಕಿದೆ. ನೀವು ಸೋಪಿನ ಪೌಡರ್ ಇದ್ದರೆ ಸೋಪಿನ ಪೌಡರ್ ಕೂಡ ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದರೆ ಶಾಂಪು ಇದ್ದರೆ ಶಾಂಪು ಕೂಡ ನೀವು ಹಾಕ್ಕೋಬೋದು. ಓಕೆನಾ. ಬಟ್ ಸೋಪ್ ಯೂಸ್ ಮಾಡಿಬಿಡಿ. ಸೋಪಿನ ಪೌಡರ್ ಇಲ್ಲ ಶಾಂಪೂನ, ಸೊ ಇದು ಎರಡರಲ್ಲಿ ಒಂದನ್ನು ಹಾಕ್ಕೊಳ್ಳಿ. ಸೊ ಹಾಕ್ಕೊಂಡಾದ್ಮೇಲೆ ಇವಾಗ ನಾವು ಪಾತ್ರೆ ಎಲ್ಲ ತೊಳಿತೀವಲ್ವ, ಜರ್ಮನ್ ಇದು ವಾಷರ್ ಅಂತ ಹೇಳ್ತೀವಿ ನಾವು. ಸೊ ಅದನ್ನು ತೊಗೊಂಡು ನಾವು ಚೆನ್ನಾಗಿ ಸ್ಕ್ರಬ್ ಮಾಡಬೇಕು ಅದನ್ನು. ಅದಕ್ಕೆ ನೀರೆಲ್ಲ ಏನೂ ಹಚ್ಚಬಾರ್ದು ಫ್ರೆಂಡ್ಸ್. ಓಕೆನಾ. ಈ ಥರ ನೀವು ಅದು ಏನು ಪುಡಿ ಪುಡಿ ಇರುತ್ತಲ್ವ, ಸೊ ಅದೇ ಥರನೇ ನೀವು ಈ ಥರ ಅದನ್ನು ಚೆನ್ನಾಗಿ ಒಂದು 5 ನಿಮಿಷದವರೆಗೂ ಅದನ್ನು ಚೆನ್ನಾಗಿ ಉಜ್ಜಬೇಕು. ಓಕೆನಾ. ಸೊ ನೆಕ್ಸ್ಟ್ ನಾನು ಹೇಳ್ತೀನಿ. ಸೊ ಅಲ್ಲಿವರೆಗೂ ಕಂಟಿನ್ಯೂ ಮಾಡೋಣ. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತು ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಆಲ್ರೆಡಿ ಗೊತ್ತು ನಿಮಗೆ ಅದ್ರ ಬಗ್ಗೆ ಅಂತ ಹೇಳಿ. ಸೊ ಓಕೆ, ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಹೊಲಸು ಬಂದಿತ್ತು, ಅಷ್ಟೊಂದು ಡರ್ಟ್ ಬಂದಿತ್ತು ಅದರಿಂದ ಅಂತ ಹೇಳಿ. ಸೊ ಇವಾಗ ನಾನು ಇಲ್ಲಿ ಏನು ಮಾಡಿದೆ, ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದೆ. ವಾಶ್ ಮಾಡ್ಕೊಂಡು ಬಂದಾದಮೇಲೆ ಸೊ ಇವಾಗ ನಾನಿಲ್ಲಿ ಒಂದು ಅರ್ಧ ಈರುಳ್ಳಿನ ತೊಗೊಂಡಿದ್ದೀನಿ. ಒಂದು ದೊಡ್ಡ ಸೈಜ್ ಇತ್ತಿದ್ದು. ಸುಮ್ಮನೆ ಒಂದು ದೊಡ್ಡ ಸೈಜ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ, ಮತ್ತು ನನಗೆ ಅದು ದೋಸೆಗೂ ಹಾಕಿ ತೋರಿಸೋದಕ್ಕೆ ಬೇಕು ನಿಮಗೆ. ನಾನು ಲೈವಾಗಿ ದೋಸೆ ಕೂಡ ಹಾಕಿ ತೋರಿಸ್ತೀನಿ ನಿಮಗೆ, ಅದು ಯಾವ ಥರ ಎದ್ದೇಳುತ್ತಂತ ಹೇಳಿ. ಓಕೆನಾ. ಸೊ ಇಲ್ಲಿ ನಾನು ಒಂದು ಅರ್ಧ ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ನಾನು ಚೆನ್ನಾಗಿ ಸ್ಮಾಲ್ ಪೀಸಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ಸೊ ಇದನ್ನು ನೀವು ಕರೆಕ್ಟಾಗಿ ನಾನು ಯಾವ ಥರ ತೋರಿಸಿದ್ದೇನೆ ನೋಡಿ, ಅದೇ ಥರ ನೀವು ಮಾಡಿಬಿಟ್ರೆ ನಿಮ್ಮ ದೋಸೆ ಹೆಂಚು ನಾನ್ ಸ್ಟಿಕ್ ತವಾಕ್ಕಿಂತನೂ ತುಂಬಾ ಚೆನ್ನಾಗಿ ದೋಸೆ ಹೇಳುತ್ತಂತಲೇ ವರ್ಕ್ ಆಗುತ್ತಂತಲೇ ಹೇಳ್ಬೋದು. ಇವಾಗ ನಾನು ಫುಲ್ ಫ್ಲೇಮಲ್ಲಿ ಇಟ್ಟು ತವಾನ ಫಸ್ಟಿಗೆ ಬಿಸಿ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಹೊಗೆ ಯಾವ ಥರ ಬರ್ತಾ ಇದೆ ಅಂತ ಹೇಳಿ. ಆ್ಯಂಡ್ ಇವಾಗ ನಾವು ಇದನ್ನು ಈರುಳ್ಳಿನ ಫ್ರೈ ಮಾಡೋವಾಗ ಎಣ್ಣೆ ಒಂದು ಸ್ವಲ್ಪ ನಾವು ಜಾಸ್ತಿನೇ ಹಾಕೋಬೇಕು. ಯಾಕಪ್ಪ ಅಂತ ಹೇಳಿದರೆ, ಸೊ ಅದು ಈರುಳ್ಳಿದೇನು ಫ್ಲೇವರ್ ಇರುತ್ತಲ್ವ, ಆ ಎಣ್ಣೆಲಿ ಬಂದು ಈರುಳ್ಳಿ ಫ್ಲೇವರು ಎಣ್ಣೆಲೆಲ್ಲ ಬಂದು ಅದು ತವಾ ಮೇಲೆಲ್ಲ ಸ್ಪ್ರೆಡ್ ಆಗಬೇಕು. ಓಕೆನಾ. ಸೊ ನೀವು ಸ್ವಲ್ಪ ಕಂಜ್ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ದೊಡ್ಡ ಸ್ಪೂನಿಂದ ಒಂದು 2 ಸ್ಪೂನ್, ದೊಡ್ಡಂದರೆ ತೀರಾ ದೊಡ್ಡದು ಅಲ್ಲ, ನಾನು ಹಾಕಿದ್ನಲ್ವ, ಸೊ ಆ ಥರ ಸ್ಪೂನಿಂದ ನೀವು ಒಂದು 2ರಿಂದ 2.5 ಸ್ಪೂನಷ್ಟು ನೀವು ಆಯಿಲ್ನ ಹಾಕಿ, ಸೊ ಚೆನ್ನಾಗಿ ಇದು ಬ್ರೌನ್ ಆಗೋವರೆಗೂ ನಾವು ಫುಲ್ ತವಾ ಮೇಲೆ ಎಲ್ಲ ಕಡೆಗೆ ಕೈ ಆಡಿಸ್ತಾ ಇರಬೇಕು. ಸೊ ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ಥರ ನೀವು ಮಾಡ್ತಾನೆ ಇರಬೇಕು. ಓಕೆನಾ. ಸೊ ಅದೇನಾಗುತ್ತಪ್ಪ ಅಂತ ಹೇಳಿದರೆ, ಅದು ಈರುಳ್ಳಿದೆಲ್ಲ ಏನಿರುತ್ತಲ್ವ, ಸೊ ಅದೆಲ್ಲ ಫ್ಲೇವರ್ ಎಣ್ಣೆಲೆಲ್ಲ ಬಿಟ್ಕೊಂಡು ಆಮೇಲೆ ತವಾಗೆಲ್ಲ ಅಂಟ್ಕೊಳ್ಳುತ್ತೆ. ಅಂಟ್ಕೊಂಡಾದಮೇಲೆ ನಮಗೆ ಅದ್ರದ್ದು ಎಫೆಕ್ಟ್ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಸೊ ಓಕೆ. ಸೊ ಕೆಲವೊಬ್ಬರು ಇದಕ್ಕೆ ಕೊಬ್ಬರಿ ತುರಿ ಎಲ್ಲ ಹಾಕಿ ಮಾಡ್ತಾರೆ. ಬಟ್ ನಾನು ಕೊಬ್ಬರಿ ತುರಿಕ್ಕಿಂತ ನಾನು ಇದನ್ನೇ ರೆಫರ್ ಮಾಡ್ತೀನಿ ನಿಮಗೆ. ತುಂಬ ಬೇಗನೆ ನಮಗೆ ಇದು ರಿಸಲ್ಟ್ ಕೊಡುತ್ತಂತಲೇ ಹೇಳ್ಬೋದು. ಇವಾಗ ನಾನು ನಿಮಗೆ ದೋಸೆ ಕೂಡ ಮಾಡಿ ತೋರಿಸ್ತೀನಿ. ಓಕೆನಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಆಲ್ರೆಡಿ ಬ್ರೌನ್ ಆಗ್ತಾ ಬಂದಿದೆ ಇದು. ಸೊ ಚೆನ್ನಾಗಿ ಇದೇ ಥರ ನೀವು ಕೈ ಆಡಿಸ್ತಾನೆ ಇರಬೇಕು. ಒಂದೇ ಕಡೆ ಬಿಡೋಂಗಿಲ್ಲ. ಒಂದೇ ಕಡೆ ಬಿಟ್ಬಿಟ್ರೆ ಅದು ಏನಾಗ್ಬಿಡುತ್ತಪ್ಪ ಅಂತ ಹೇಳಿದರೆ, ಒಂದೇ ಕಡೆಗೇ ನಾನ್ ಸ್ಟಿಕ್ ಟೈಪ್ ಇದನ್ನು ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಪೂರ್ತಿ ತವ ಎಲ್ಲ ಆಗಲ್ಲ. ಓಕೆನಾ. ಸೊ ಹಿಂಗಾಗಿ ನೀವು ಪೂರ್ತಿ ತವ ಮೂಲೆಯಲ್ಲೂ ನೀವು ಈ ಥರ ಅದನ್ನು ಸ್ಪ್ರೆಡ್ ಮಾಡ್ತಾ ಇದ್ದರೆ ತುಂಬಾ ಕರೆಕ್ಟಾಗಿ ನಿಮಗೆ ತವ ನಾನ್ ಸ್ಟಿಕ್ ಥರ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆನಾ. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಫುಲ್ ಬ್ರೌನ್ ಆಗಿದೆ ಇದು ಈರುಳ್ಳಿ ಎಲ್ಲ. ಇವಾಗ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ, ಇದನ್ನು ನಾನೊಂದು ಸಪ್ರೇಟ್ ಪ್ಲೇಟಿಗೆ ತೆಗೆದುಬಿಡ್ತೀನಿ. ತೆಗೆದಾದ್ಮೇಲೆ ಇವಾಗ ನಾನು ಏನು ಮಾಡ್ತೀನಿ, ಅದನ್ನು ನಾನು ನೀರೆಲ್ಲ ಹಾಕಿ ಏನು ಒರೆಸಲ್ಲ. ಓಕೆನಾ. ಅದೆಲ್ಲ ಎಣ್ಣೆ ಎಲ್ಲ ಏನಿರುತ್ತಲ್ವ, ಸೊ ಅದನ್ನು ನಾನು ಹಂಗೇ ಬಿಡ್ತೀನಿ.
ಸೊ ಹಂಗೆ ಬಿಟ್ಟಾದಮೇಲೆ ನಾನು ಏನು ಮಾಡ್ತೀನಿ, ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ತೀನಿ. ನೀರು ಹಾಕಿ ನಾನು ಒರೆಸಲ್ಲ. ಕೆಲವೊಬ್ರು ಏನು ಮಾಡಿಬಿಡ್ತಾರೆ, ಎಣ್ಣೆ ನೀರೆಲ್ಲ ಹಾಕಿ ಆದಮೇಲೆ ಒರೆಸ್ಬಿಡ್ತಾರೆ ಅವರು, ಓಕೆನಾ. ಸೊ ನಾವು ಒರೆಸೋದಕ್ಕೆಲ್ಲ ಹೋಗಬಾರ್ದು ಅದನ್ನು, ಅದು ಎಣ್ಣೆ ಅದೇ ಥರನೇ ಇರಬೇಕು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಾನು ರಾಗಿ ದೋಸೆ ಮಾಡ್ತಾಯಿದ್ದೀನಿ, ಓಕೆನಾ. ರಾಗಿ ದೋಸೆ ಹಿಟ್ಟು ನಾನು ಜಸ್ಟ್ ನಿಮಗೆ ತೋರಿಸೋದಕ್ಕಂತಲೇ ನಾನು ಹಿಟ್ಟನ್ನು ಕಲಸಿದ್ದೆ ನಾನು. ಸೊ ನೀವು ನೋಡ್ತಾ ಇರ್ಬೋದು ಯಾವ ಥರ ಇಲ್ಲಿ ನಾನು ಹಾಕ್ತಾಯಿದ್ದೀನಿ ಅಂತ ಹೇಳಿ. ತುಂಬ ದಪ್ಪನೂ ನಾನು ಮಾಡಿಲ್ಲ, ತುಂಬ ತೆಳುವಾಗೂ ಮಾಡಿಲ್ಲ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ದೋಸೆ ಯಾವ ಥರ ಆಗಿದೆ ಅಂತ ಹೇಳಿ. ಇದನ್ನು ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಆರಾಮಾಗಿ ನೀವು ದೋಸೆನ ಮಾಡ್ಕೋಬೋದು. ಒಂದು ದೋಸೆ ಕೂಡ ಕೆಡಲ್ಲ ಫ್ರೆಂಡ್ಸ್, ಓಕೆನಾ. ಸೊ ಓಕೆ, ನೋಡ್ತಾ ಇರ್ಬೋದು ಇಲ್ಲಿ ನೀವು ಯಾವ ಥರ ದೋಸೆ ಎದ್ದೇಳ್ತಾ ಇದೆ ಅಂತ ಹೇಳಿ. ಸೊ ನಾನ್ ಸ್ಟಿಕ್ ಎಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ, ಓಕೆನಾ. ಆ್ಯಂಡ್ ಅದು ಕೆಲವು ದಿನ ಮಾತ್ರ ತಾಳ್ಕಿ ಬಂದುಬಿಡುತ್ತೆ. ಬಟ್ ಈ ಥರ ನೀವು ಕಬ್ಬಿಣದ್ದೆಲ್ಲ ತೊಗೊಂಡ್ಬಿಟ್ರೆ ನೀವು ಲೈಫ್ ಟೈಮ್ ಅಂತಲೇ ಹೇಳ್ಬೋದು ತವ. ಸೊ ಈ ಥರ ನೀವು ಮಾಡಿ ಒಂದು ಟೈಮ್ ನೋಡಿ. ಆ್ಯಂಡ್ ದೋಸೆ ಎಲ್ಲ ಮಾಡಿ ಆದಮೇಲೆ ಅದನ್ನು ಕ್ಲೀನ್ ಮಾಡಿ ಅದನ್ನು ತೊಳೆದಾದಮೇಲೆ ನೀವು ಈರುಳ್ಳಿ ಮತ್ತು ಅದು ಎಣ್ಣೆ, ಸೊ ಏನಿರುತ್ತಲ್ವ ಈರುಳ್ಳಿ, ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿಕೊಂಡು ಒಂದು ಚಾಕುವಿಗೆ ಚುಚ್ಚಿ ಅದನ್ನು ಎಣ್ಣೆಲಿ ಅದ್ದಿ ಫುಲ್ಲು ಅದನ್ನು ತವ ಬಿಸಿ ಮಾಡಿ ಆದಮೇಲೆ ನೀವು ತವಕ್ಕೆ ಈ ಥರ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡಿ ಅದನ್ನು ನೀವು ಇಡಬೇಕು. ಪ್ರತಿ ಸರ್ತಿ ನೀವು ಹಿಂಗೆ ಮಾಡಬೇಕು. ಸೊ ದ್ಯಾಟ್ ನಿಮಗೆ ನೆಕ್ಸ್ಟ್ ಟೈಮ್ ನೀವು ದೋಸೆ ಮಾಡೋವಾಗೂ ನಿಮಗೆ ತುಂಬಾ ಚೆನ್ನಾಗಿ ಎದ್ದೇಳೋದು ದೋಸೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಮತ್ತೆ ಯಾವ ಥರ ಎಲ್ಲ ವೀಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಅಲ್ಲಿವರೆಗೂ ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.